ಹಾಯ್ ಎಲ್ಲರೂ ಹೆಂಗದ್ರಿ? ನಾನು ಆರಾಮದ್ರಿ ಅಂತ ಅನ್ಕೊಂಡೀನಿ. ಸೊ ಫ್ಯಾಮಿಲಿ ಕರೆನ್ಸಿನೇ ಖಾಲಿ ಆಗೈತೆ ರೀ. ನನ್ನ ಫೋನಿಂದ ಕರೆನ್ಸಿನೇ ಖಾಲಿ ಆಗೈತಿ. ಏನು ಮಾಡ್ಬೇಕಂತ ಗೊತ್ತಾಗಲ್ದು. ಏನು ನೋಡೋಕ್ಕೂ ಕರೆನ್ಸಿ ಇಲ್ಲ. ಸಣ್ಣ ಫೋನ್ ಒಳಗೂ ಇವತ್ತಾಗೈತೆ ರೀ. ಅದು ನಮ್ಮ ಹಳೆ ಮೊಬೈಲ್ ಒಳಗೂ ಎಲ್ಲೈತಿ ರೀ. ಅದು ತೋರಿಸಿ ನೋಡ್ರಿ. ಇಲ್ಲ ಇದ್ರೊಳಗೂ ಇವತ್ತಾಗೈತಿ. ನೆಗಡಿ ಒಂದಾಗೈತ್ರಿಪ್ಪ, ಮಾತಾಡಕ್ಕೆ ಬರೋಲ್ಲ. ಅದು ಕಮ್ಮಿನೇ ಆಗಿಲ್ಲ, ಇನ್ನಾದ್ರೂ ಕಮ್ಮಿ ಆಗಿಲ್ಲ. ಅದಕ್ಕೆ ಈಗ ನಾ ಜಳಕ ಮಾಡಿ ಪೂಜೆ ಮಾಡಿ ನಾಷ್ಟ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡಿರ್ತಂತೆ ಮಾಡತ್ತೀನಿ. ಈಗ ಗುಳಿಗೆ ತೊಗೊಬೇಕು ನೋಡ್ರಿ. ನಿನ್ನೆ ತಂದಿಟ್ಟೆ ನೀವು, ಇನ್ನಾದ್ರೂ ತೊಗೊಂಡಿಲ್ಲ. 2 ಇದು ನಿನ್ನೆ ತಂದಿಟ್ಟೆ ನೀವು. ವಿಕ್ಸಾಕ್ಷನ್ 500 ನಿನ್ನೆ ತೊಗೊಂಬಂದಿಟ್ಟೆ ನೀವು, ಇನ್ನಾದ್ರೂ ತೊಗೊಂಡಿಲ್ಲ. ನೀನು ತೊಗೊಂಬ ಅಂತ ಹೇಳಿದ್ರೆ ನಮ್ಮಪ್ಪ. ಸುಮ್ಮನೆ ಸ್ಟೇಟಿನಾಗ್ರಿ ಮಾತಾಡೋಕೆ ಭಾಳ ಬರುವಲ್ದ. ಆಮೇಲೆ ಸಿಗ್ತೈತೆ ನಮ್ಗೆ. ಹೇರ್ ಸ್ಟೈಲ್ ಹೆಂಗಂದ್ರಿ ಫ್ಯಾಮಿಲಿ? ಅದು ನೀನು ಕೊಬ್ಬರಿ ಎಣ್ಣೆನೂ ಹಚ್ಕೊಂಡಿಲ್ಲ, ಇವತ್ತು ಹಚ್ಕೊಂಡಿಲ್ಲ ಕೊಬ್ಬರಿ ಎಣ್ಣೆ. ಯಾಕಂದ್ರೆ ನೆಗಡಿ ಅದೈತಲ್ರಿ, ಹಿಂಗಾಗಿ ಕೊಬ್ಬರಿ ಎಣ್ಣೆನೂ ಹಚ್ಕೊಂಡಿಲ್ಲ ನಾನು. ಮತ್ತು ನೆಟ್ ನೆಗಡಿ ಅದಿತ್ತಂತೆ. ಸೊ ಆಮೇಲೆ ಸಿಗ್ತಾನೆ ಅಂತೇಳಿ ನಿಮಗೆ ಮಾತಾಡೋಕ್ಕಾಗೋದು. ಗುಳಿಗೆ ಐತಿ ಎಲ್ಲ ತೊಗೊಂಡ್ರೆ. ಸೊ ಫ್ಯಾಮಿಲಿ ಇವತ್ತು ಜೋರಾಗಿ ಆಗತ್ತಂತ್ರಿ ಮಳೆ. ಇಷ್ಟಿದೆ ಸಣ್ಣಗೆ ಬರ್ತಿತ್ತು ಬರೀ. ಇವತ್ತು ಭಾಳ ಜೋರಾಗಿ ಆಗತ್ತೈತಿ. ಹಿಂಗಾಗಿ ಹೋಗ್ಬಿಟ್ರೆ ಹಗಲು ಮಳಿನ ಬರಂಗಿಲ್ಲ ರೀ. ಇನ್ನು ಹಿಂಗೆ ಬಡಗನ ಆಗಿ ಹೋದ್ರೆ ಅದು ಜಿಟಿ ಹತ್ತೈತ್ರಿ. ಅದು ನಿನ್ನಿಂದ್ರ ಮಣ್ಣಿಂದ್ರ ಸಪ್ಪಳ ಕೆಲಸ ತಂದ್ಕೊಂಡೀನಿ. ಇವತ್ತರ ಕಾಣತೈತಿಲ್ರಿ ಫ್ಯಾಮಿಲಿ ಮಳೆ ಬರೋದು. ಇದು ಹನಿ ಉದ್ರಾತ ನೋಡ್ರಿ. ಅರ್ಬಿ ಇವತ್ತು 3 ದಿವಸ ಆತ್ರಿ ಫ್ಯಾಮಿಲಿ. ಅರ್ಬಿನ ಒಣಗಿಲ್ಲ ನಮ್ಮ ಅಂತ್ರಿ. ಹಸಿ ಅದಾವು, ಎಕ್ಸ್ಟ್ರಾ ಅದಾವ ಚಲೋ ನೋಡ್ರಿ ಫ್ಯಾಮಿಲಿ. ನಮ್ಮ ಗಿಡದಾಗ ಗುಲಾಬಿ ಹರ್ಕೊಳಕ್ಕೆ ಆಗಂಗಿಲ್ಲ ರೀ. ನಮ್ಮ ಪೂರ್ತಿ ಮ್ಯಾಗ ಅದಾವ. ಒಂದಿಷ್ಟು ಎಷ್ಟು ಬೇಕಷ್ಟು ಹರ್ಕೊಂಡಿರ್ತೇವೆ. ಬೆಳಿಗ್ಗೆ ನೋಡ್ದೆ ಅದು ನಸಿಕ್ನಾಗ ಹರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ನಸಿಕ್ನಾಗ ಅಂದ್ರೆ 6 ಗಂಟೆ 5 ಗಂಟೆ 6:30 ಅಂದ್ರೆ ಹರ್ಕೊಂಡು ಹೋಗ್ಬಿಟ್ಟಿರ್ತಾರೆ ಯಾರ್ಯಾರು. ಇಲ್ಲಿ ಹಿಂದೆ ಗುಡಿ ಐತ್ರಿ ಫ್ಯಾಮಿಲಿ. ಇಲ್ಲಿ ಹಿಂದೆ ನಮ್ಮ ಮನ್ಯಾಗ ಅಲ್ಲಿ ಹೋಗೋ ಮುಂದೆ ಹರ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಇಷ್ಟು ಹೂವು ಇಡ್ತಾವೆ. ನಾವು ಹರ್ಕೊಂಡಿರ್ತೇವೆ ಒಂದಿಷ್ಟು, ಆದ್ರೆ ಇಷ್ಟು ಹೂವು ಓದಿರ್ತಾವೆ. ನೋಡ್ರಿ ಆಪತ್ತಿ ಆಗತೈತಿ. ಅರಿ ಬಂದ್ರಿ ಒಣಗೋದಾಗಿಲ್ಲ. ಗ್ರೌಂಡ್ ಎಷ್ಟು ಮಳೆ ಆದ್ರೂ ಗ್ರೌಂಡ್ ಹಸಿ ಆಗೋಲ್ದು ನಮ್ದು. ಕ್ರಿಕೆಟ್ ಆಡೋ ಗ್ರೌಂಡ್, ಹೈಸ್ಕೂಲ್ ಗ್ರೌಂಡ್. ಮತ್ತು ಈಗ ಬೆಳಿಗ್ಗೆ ಮಳೆ ಆಗೈತೆ, ಮತ್ತು ಸಂಜೆ ಕಾಡೇ ಬಿಡೋದು ಅದನ್ನು ಕ್ರಿಕೆಟ್. ಮತ್ತು ಕ್ರಿಕೆಟ್ ಬರೋದಿಲ್ಲ. ಕರೆಂಟ್ ಅಂದ್ರೆ ಸುಮ್ಮನೆ ಕರೆಂಟ್ ಈಗ ಬಂದವು. ಆಗಾಳೆ ಹೋಗಿದ್ದು ಮತ್ತು ಈಗ ಬಂದವು. ನಿನ್ನೆ ಅಂದ್ರೆ ಒಂದು ದಿವಸ ಕರೆಂಟ್ ಇಲ್ರಿ ನಮ್ಗೆ. ಮಧ್ಯಾಹ್ನ 2 ಗಂಟೆಗೆ ಹೋಗಿದ್ದು, ಸಂಜೆ ರಾತ್ರಿ ಎಷ್ಟೊತ್ತಿಗೆ ಬಂದವಲ್ರಿ? 10 ಗಂಟೆಗೆ ಬಂದವು. ಫೋನ್ ಒಳಗೆ ಬಂದು ಹೆಂಗೆ ಆಗ್ತದೇನ್ರಿ ಕರೆನ್ಸಿ ಖಾಲಿ ಹೋಗೋದು ನೋಡಿ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಕರೆನ್ಸಿ ಖಾಲಿ ಆಗೈತೆ ರೀ ನಮ್ಮದು. ನಿನ್ನ ರಾತ್ರಿ ಎಲ್ಲ ಕರೆನ್ಸಿ ಐತಿ, ಅದ್ರ ನೋಡೋಕೆ ಚಾರ್ಜ್ ಇಲ್ಲ. ಯಾಕಂದ್ರೆ ಕರೆಂಟ್ ಇಲ್ಲ. ಬರೀ 10-12 ಐತೆ. ಅದು ಮಗು ಇದೊಂದೇ ಸೋಲಾರ್ ಐತ್ರಿ. ಇದೊಂದು ಲೈಟ್ ಐತಲ್ರಿ ಫ್ಯಾಮಿಲಿ. ಇಲ್ಲಿ ಇದೊಂದು ಲೈಟ್ ಸೋಲಾರ್ ನಮ್ಗೆ. ಒಳಗೂ ಸೋಲಾರ್ ಇರ್ತದೆ, ಅದು ಕೆಟ್ಟೈತಿ. ಹಿಂಗಾಗಿ ನಿನ್ನ ಕರೆನ್ಸಿ ಐತಿ, ಅದನ್ನು ನೋಡ್ಬೇಕಂದ್ರೆ ಮೊಬೈಲ್ ನೋಡ್ಬೇಕಂದ್ರೆ ಚಾರ್ಜ್ ಇಲ್ಲ. ಇವತ್ತು ಚಾರ್ಜ್ ಐತಿ, ಕರೆಂಟ್ ಹೋದಾವು, ಕರೆನ್ಸಿ ಇಲ್ಲ ನೋಡಕ್ಕೆ. ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಅದಕ್ಕೆ ಸುಮ್ಮನೆ ಮೆಡಿಟ್ ಮಾಡ್ಕೊಂತ ಕುಂತಿದ್ದೆ ನಾನು. ಮೆಡಿಟ್ ಮಾಡ್ಕೊಂತ ಕುಂತಿದ್ದೆ. ಸ್ವಲ್ಪ ಬಡ್ಕನ ಬಂತ್ರಿ ಇದು. ಹಂಗೆ ಸುಮ್ಮನೆ ಪಡೆದು ಹಾಕಿ ಮಕ್ಕೊಂಡಿದ್ದೆ ನಾನು. ನಿದ್ದೆ ಹತ್ತಿತ್ತು, ಒಂದು ಸ್ವಲ್ಪ ಎಡಿಟ್ ಮಾಡತ್ತಿದ್ದೆ. ಎಡಿಟ್ ಮಾಡಿ ಸ್ವಲ್ಪ ಮಕ್ಕೊಂಡಿದ್ದೆ. ಬಡ್ಕು ನಮ್ಮ ಚಪ್ಪಲು ಬಂತು, ಅದಕ್ಕೆ ಎದ್ದೆ. ಜೋರಿಸಿ ಇವತ್ತು ಜೋರು ತಿಂದಿದ್ರಿ. ಇದಿಷ್ಟು ದಿವಸ ಹನಿ ಸಣ್ಣಗೆ ಜಿಟಿ ಬರತ್ತೆ. ಇದು ನೋಡ್ರಿ. ಸೊ ಫ್ಯಾಮಿಲಿ ಸ್ಟೇಟಿನಾಗ್ರಿ ಕರೆನ್ಸಿ ಒಂದಾಗೈತಿ. ಏನು ನೋಡೋಕೆ ಬರಲ್ಲ. ಹಂಗೆ ಆ ಫೋನ್ ಒಳಗೆ ಹೋಗೈತಿ, ನನ್ನ ಫೋನ್ ಒಳಗೆ ಹೋಗೈತಿ. ನಮ್ಮ ತಮ್ಮನ ಒಂದು ಐತಿ, ಅವ್ನು ಕಾಲೇಜ್ಗೆ ಹೋಗಿರ್ತಾನೆ. ಅದನ್ನು ಅವ್ನು ಕಾಲೇಜ್ಗೆ ಅಂತ ತೊಗೊಂಡೆ. ನಾಳೆಗೆ ಹಾಕಿಸ್ತೇನೆ ಅಂತ ನಾಳೆಗೆ ಹಾಕಿಸಿ. ಮತ್ತು ಯಾರಾದ್ರೂ ಹಾಸ್ಪಿಟಲ್ ತೊಗೊಂಡು ಲಗುನ ಅಪ್ಲೋಡ್ ಮಾಡ್ಬೇಕು ರೀ ಲಾಗ್. ಈ ಲಾಗಲ್ಲ ಹಿಂದಿನ ಲಾಗ್. ಸೊ ಲಗು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಅಂದ್ರೆ ಭಾಳ ಆಗೋಲ್ರಿ ನನಗೆ. ನೀವು MD ಗೇಮರ್, MD ಲಾಗರ್ಸಿಗೆ ಅವ್ನು ಭಾಳ ಲಗು ಆಗತ್ತಾರ. ಇಷ್ಟು ದಿವ್ಸ ಬಿಟ್ಟಿದ್ದವು, ಈಗ ಸ್ಟಾರ್ಟ್ ಮಾಡಿ. ಆದ್ರೆ ಲಗು ಆಗತ್ತಾರ. ಹೆಂಗೆ ಹಾಕತ್ತಾರ ಗೊತ್ತಿಲ್ಲ. ಆಮೇಲೆ ಹಂಗೆ ನಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರ್ಯಾರು ನೋಡಿಲ್ಲ. ಯಾರ್ಯಾರು ಫಸ್ಟ್ ಟೈಮ್ ಮಾಡತ್ತೀರಿ ನನ್ನ ಬ್ಲಾಗ್. ಇನ್ಸ್ಟಾಗ್ರಾಮ್ ಒಳಗೂ ಹೋಗಿ ಫ್ಯಾಮಿಲಿ ಡಾರ್ಲಿಂಗ್ ವಿಶಾಲ್ ಅಂತ ಇರ್ತೈತೆ, ಹೋಗಿ ಫಾಲೋ ಮಾಡಿ. ಸಿಗ್ತೇನಂದ್ರೆ ನಿಮ್ಗೆ ಸ್ಟೇಟಿನಾಗ. ಅದು ಮಳೆ ಭಾಳ ಅಂದ್ರೆ ಭಾಳ ಜೋರ್ಸೈತಿ. ಮೈಕ್ ಇಲ್ಲ ನಮ್ಮ ಕಡೆ ಮಾತಾಡೋಕೆ ಈಗ ಬರೋದಿಲ್ಲ. ಆಮೇಲೆ ಸಿಗ್ತಾನಂದ್ರೆ ನಿಮ್ಗೆ ಈಗ ಕಮ್ಮಿ ಆಗೈತಿ ಕೆಮ್ಮ ನೆಗಡಿ.
ಸೊ ಫ್ಯಾಮಿಲಿ ಈಗ ಆರಾಮ್ ಕುಂದಿರ್ಬೇಕು ಮಕ್ಕೋಬೇಕಂದ್ರೆ ನೀರು ಬಂದ್ರಿ ಫ್ಯಾಮಿಲಿ. ನೀರು ಹಿಡ್ದೆ ಈಗ ನೀರು ಹಿಡ್ದು ನಮ್ಮವ್ರು ಬಂದು ಮನೆಯೆಲ್ಲ ಒರ್ಸ್ಯಾರಿ. ಒಂದು ಹೀಟ್ ಎಡಿಟ್ ಮಾಡಿ ಮಕ್ಕೋಬೇಕಂದ್ರೆ ಇನ್ನೊಂದು ಸ್ವಲ್ಪ ಎಡಿಟ್ ಐತೆ, ಅದನ್ನ ಈಗ ಮುಗಿಸಿದೆ ನಾನು. ರಾತ್ರಿ ಎಡಿಟ್ ಮಾಡ್ಬೇಕಂತ ರಾತ್ರಿ ಎಡಿಟ್ ಮಾಡೋಕ್ಕಾಗಲಿಲ್ಲ. ಚಾರ್ಜ್ ಅಂತ ಇಲ್ಲ ರೀ ಫ್ಯಾಮಿಲಿ. ಚಾರ್ಜ್ ಇಟ್ಟವಾಗ ಎಡಿಟ್ ಮಾಡ್ತೀರಿ ನೀವು. ಎಲ್ಲಿ ರಾತ್ರಿ ಕರೆಂಟು 10 ಗಂಟೆಗೆ ಬಂದವ್ರಿ ಫ್ಯಾಮಿಲಿ. ರಾತ್ರಿ ಕರೆಂಟ್ ಅದು ಒಂದು 3 ಹಾಕಿತ್ತು ಚಾರ್ಜ್ ಇಡು ಮಕ್ಕೋಗ್ಬಿಡ್ದು. ಒಂದು 20-40 ಆತು. 10:30 11 ಗಂಟೆಗೆ ಮಕ್ಕೊಂಡಿದ್ವಿ. ಒಂದು 20-30 ಆತು. ಎಡಿಟ್ ಮಾಡ್ಬೇಕಂದ್ರೆ ನಿದ್ದೆ ಒಂದು ಬಂದಿತ್ತು. ಹಾಗೆಲ್ಲ ಎಡಿಟ್ ಮಾಡೋದು ಅಂತೇಳಿ ಒಂದು 30 ಐತೆ. ಅದಕ್ಕೆ 20 ನಿಮಿಷದ ಇತ್ತು ಫ್ಯಾಮಿಲಿ ಅದು ಲಾಗ್ ಎಡಿಟ್ ಮಾಡೋದು. ಅದಕ್ಕೆ ಈಗ ಹಂಗಿಲ್ಲ ಅಂತ ಬೆಳಿಗ್ಗೆ ಎಡಿಟ್ ಮಾಡ್ರಿ ಅಂತೇಳಿ ಈಗ ಎಡಿಟ್ ಮುಗಿಸ್ಯಾನ ಅದನ್ನು. ಈಗ ಎಡಿಟ್ ಮುಗಿಸಿ ಲಾಗ್ ಮಾಡಕತ್ತೀನಿ. ಈಗ ಕುಂದಿರ್ಬೇಕಂದ್ರೆ ನೀರು ಬಂದಿದ್ವು. ನೀರೆಲ್ಲ ಹಿಡಿದು ನಮ್ಮವ್ರು ಬಂದು ಮನೆ ವರ್ಷಾರ. ಫ್ಯಾಮಿಲಿ ಇನ್ನಟ್ಟು ಮಕ್ಕೊಂಡೆ ಎದ್ದು ನಾನು ಸ್ವಲ್ಪ ಮಕ್ಕೊಂಡೆ ಆಮ್ಯಾಗ ಸಿಗ್ತಾನೆ ಅಂತ ಹೇಳ್ರಿ ನೀವು. ಸೊ ಫ್ಯಾಮಿಲಿ ಈಗ ಊಟ ಮಾಡಿ ನೋಡ್ರಿ ಪಾಪಡಿ ಕರೆದಾಳ ನಮ್ಮವ್ವ. ಪಪ್ಪಡ್ ಎಲ್ಲ ತಿಂದು ಈಗ ಊಟ ಮಾಡಿ ಎಡಿಟ್ ಮಾಡ್ಕೊಂತ ಕುಂತಿದ್ದೆ. ಎಡಿಟ್ ಆಯ್ತು. ಒಂದು ರೀಲ್ ಇತ್ತು ಎಡಿಟ್ ಮಾಡಿದೆ. ಸೊ ಫ್ಯಾಮಿಲಿ ಇಲ್ಲಿ ಒಂದು ಗುಳ್ಳೆಗೆ ತಡ್ರಿ ನಿಮ್ಗೆ ತೋರಿಸ್ತೀನಿ. ಸೊ ಫ್ಯಾಮಿಲಿ ಇಲ್ಲಿ ನೋಡ್ರಿ ಕಾಣ್ತೈತೇನ್ರಿ ನಿಮ್ಗೆ ಗುಳ್ಳಿ. ಎದ್ದು ಗುಳ್ಳೆ ಮುಖ ತಗೊಳತ್ತೀನಿ ಗಸ ತಿಕ್ಕೊಂಡು ಇನ್ನೂ ಆಗ್ಬಿಡ್ತೀವಿ. ಅದು ಏನು ಹತ್ತದ ಅಂತೀವಿ ಕನ್ನಡ ಬಂದು ನೋಡ್ತೀನಿ ಗುಳ್ಳಿ. ನೀನು ರಾತ್ರಿ ಇಲ್ರಿ ಮತ್ತೆ ಈಗ ಆಗೈತದು ಯಾರಿಗೆ ಗೊತ್ತಾ. ಸ್ವಲ್ಪ ಬರ್ರಿ ಊಟ ಮಾಡಿ ಇನ್ನೊಂದಿಟ್ಟು ಮಕ್ಕೋಬೇಕ. ಕರೆನ್ಸಿ ಇದ್ರಿಕಿಲ್ರಿ ನನ್ನ ಮೊಬೈಲ್ ಒಳಗೆ. ಅದಕ್ಕೆ ಡಿಬೋಸ್ ಕಡೆ ಹೋಗಿ ಟಾಸ್ಪರ್ ತೊಗೊಂಡು ಒಂದೆರಡು ಸ್ಯಾಮ್ಸಂಗ್ ಇರ್ಬೋದು ಲಾಗ್ ಡೌನ್ಲೋಡ್ ಮಾಡಿ ಊಟ ಮಾಡ್ಕೊಂತ ನೋಡಿದೆ. ಇನ್ನೊಂದು ಲಾಗ್ ಉಳ್ದೈತಿ ಅದನ್ನ ಈಗ ನೋಡಿ ಇನ್ನೊಂದು ತಾಸು ಮಕ್ಕೊಂಡ ಸೀದಾ ನಿಮ್ಮ ಸಂಜೆಗೆ ಗ್ರೌಂಡ್ನೇ ಸಿಗ್ತಾನಂತ್ರಿ ಫ್ಯಾಮಿಲಿ. ಸೊ ಫ್ಯಾಮಿಲಿ ಅಷ್ಟು ಚಂದ ನಿದ್ದೆ ಮಾಡಿ ಒಂದು ತಾಸು ಆಗೈತಿ ಫ್ಯಾಮಿಲಿ. ನಿದ್ದೆ ಹತ್ತಿ ಇಲ್ಲಿ ನೋಡ್ರಿ ಬಂದು ಎಬ್ಬಿಸ್ಬಿಟ್ಟ. ಇನ್ನೂ ನಿದ್ದೆ ಮಾಡ್ಬೇಕಂತ ಮಕ್ಕೊಂಡಿದ್ದೆ. ಬೆಳಿಗ್ಗೆ ನಿದ್ದೆ ಮಾಡ್ಬೇಕಂತ ಮಕ್ಕೊಂಡೆ ನೀರು ಬಂದ್ಬಿಟ್ಟು. ಈಗ ನಿದ್ದೆ ಮಾಡ್ಬೇಕು ಅಂತ ಒಂದು ತಾಸು ಬರೋಬ್ಬರ ಒಂದು ತಾಸು ಆತ್ರಿ ಫ್ಯಾಮಿಲಿ. ನಾ ಮಕ್ಕೊಂಡೆ ಬಡಗ್ನ ಬಂದು ಎಬ್ಬಿಸ್ಬಿಟ್ಟಿವ್. ಈಗ ಬಂದಿಲ್ಲ ಎಡಿಟ್ ಮಾಡತ್ತಾನ. ಏನು ಹೇಳ್ಬೇಕು ಏನಿಲ್ಲ. ಈಗ ಎಡಿಟ್ ಮಾಡಕತ್ತಾನ ಬಂದ ಅವ್ನು ಲಾಗ. ಸುಮ್ಮನೆ ಅವನು 2 ದಿನಕ್ಕೊಮ್ಮೆ ಲಾಗ್ ಹಾಕಕತ್ತಾನ. ಸ್ವಲ್ಪ ಈಗ ಎದ್ದು ಟೈಮ್ ನೋಡ್ರಿ 3:30 4 ಆಗೈತಿ. ಈಗ ಚಾ ಮಾಡಿಂದ ಚಾ ಕುಡ್ದು ಆಮ್ಯಾಗ ನಿಮಗೆ ಸಿಗ್ತಾನಂತೀರಿ. ನಾನು ನಿದ್ಗನಾಗೇನೇನು ಮಾತಾಡತ್ತೀನಿ. ಲಾಗ್ ಮಾಡಕತ್ತೀನಿ. ಬಂದು ನೋಡ್ರಿಪ್ಪ ನಮ್ಮವ್ವ. ನಮ್ಮವ್ವ ಬಂದು ನೋಡ್ರಿ ಚಾ ಮಾಡಿಕೊಡ್ಬೇ. ಚಾ ಮಾಡ್ಕೊಳ್ಳೆ. ಎಷ್ಟು ಟೈಮ್ 3:40 ಬೇಡ ಬೇಡ ಕುಡಿ ಐತಿ ಐತಿ ಕೂಡಟ್ ಕುಡಿ ಅಪ್ಪ ಐತಿ. ನಾವು ಊಟ ಮಾಡಿಲ್ಲ ಇಲ್ಲ ಬಂದಿಲ್ಲ. ಇನ್ನೇ ಇನ್ಮ್ಯಾಗ ಬರ್ತಾನ ದಪ್ಪ ಬಾಡೆ. ಒಬ್ಬಗೆ ಬೈಲಿಕ್ಕೂ ಸಮಾಧಾನ ಆಗಲ್ರಿ. ನಮ್ಮ ದಿವಸ ಒಬ್ಬನ ಬೈದ ಹೌದು. ಮತ್ತೆ ಚಾ ಕುಡಿ ಬಾ. ಬಂದೆ. ಊಟ ಮಾಡಿಲ್ಲ ಇನ್ನ. ಎಲ್ಲಿ ಹೋಗಿದ್ವಿ ನೀ? ಎಷ್ಟೊತ್ತಾತ? ನಿಮ್ಮ ಎಮ್ ಡಿ ಗೇಮರ್ ಬಂದು ಇವನ ನೋಡ್ಬೇ. ಎಮ್ ಡಿ ನಿನ್ನಂತ ಕೇಳತ್ತಿದ್ದಲ್ಲ ಎಮ್ ಡಿ ಅಂತ. ನೀನ್ ಇಲ್ಲಿ ಜಗಳ ಹಿಡ್ದಾರಿ ಹೈಸ್ಕೂಲ್ ಸಲ್ಯಾಗ. ಯಾರ ಕ್ಯಾಕಿ ಹೊಡ್ಯಾತಾರ ಅಲ್ಲಿ ಜಗಳ ಹಿಡದ ಅಲ್ಲೇ ಇವ್ ಕೇಳತ್ತಾರ ಸುವರ್ಣ ಕಣ್ಗಂಡ ಇವ್ರ ಲೈಬ್ರರಿ ಅವ್ರ ಗಂಡ. ಯಾರು ಅವ್ರು ಕ್ಯಾಕಿ ಹೊಡ್ಯಾರ ಅಂದ್ರ ನಮ್ಗೆ ಗೊತ್ತಿಲ್ರಿ ನೀವ್ ಎಮ್ ಡಿ ನಾವ್ ಅಂದ್ರ ಇಲ್ರಿ ಊರಿಗೆ ಬೇಡ್ರಿ ಅವ್ರಿಗಾರ ಗೊತ್ತಲ್ಲ ಎಮ್ ಡಿ ಅನ್ನೋದು. ನೀವು ಈಗ ನಮ್ಮ ಕೇಳತ್ತಾಳ ಎಮ್ ಡಿ ಅಂದ್ರೆ ಯಾರು ಅಂತ. ಸೊ ಫ್ಯಾಮಿಲಿ ಇವನರಿ ಎಮ್ ಡಿ ಅಂದ್ರೆ ಭಾಳ ಮಂದಿ ಗೊತ್ತಿದ್ರಕಲ್ಲ ಇವನ ಎಮ್ ಡಿ. ನಾನೇ ಇಟ್ಟಿದ್ದ ಹೆಸರು. ಸ್ಟೇಟಿವ್ನಾಗ ರ್ಯಾಮ ಸಿಗ್ತಾನಂತ ಚಾ ಹತ್ತಿಕೊಂಡು. ಸೊ ಫ್ಯಾಮಿಲಿ ಈಗ ಚಾ ಎಲ್ಲ ಕುಡ್ದು ಸಾಲಿ ಕಡೆ ಹೊಂಟೇನ್ರಿ ನಾನು ನಿಮ್ಮ ಎಮ್ ಡಿಗೆ ಮರ. ಸೊ ಫ್ಯಾಮಿಲಿ ಈಗ ಸಾಲಿಯಿಂದ ಬಂದೆ. ಕ್ರಿಕೆಟ್ ಆಡಿ ಸಾಲಿ ಅಲ್ಲಿ ಲಾಗ್ ಮಾಡೋಕೆ ಆಗಲಿಲ್ಲ ರೀ ನನಗೆ. ಯಾಕಂದ್ರೆ ಭಾಳಷ್ಟು ಜನ ಇದ್ರೆ ಹಿಂಗಾಗಿ ಕೇಳ್ಸಂಗಿಲ್ಲ, ಮೈಕು ಇಲ್ಲ. ಆದ್ರೆ ಭಾಳ ಜನ ಅಂದ್ರೆ ಇದ್ರೆ ಒಂದು ಲೆಕ್ಕಕ್ಕೆ ಕೇಳಿಸುವಂಗೆ. ಆದರೂ ಬ್ಯಾಡ್ರಿ ಫ್ಯಾಮಿಲಿ ಅಲ್ಲಿ ಮಾಡಲಿಲ್ಲ ನಾನು. ಸ್ವಲ್ಪ ಅಲ್ಲಿ ಮಾಡಕ್ಕೆ ಒಂಥರ ನಾಚಿಕೆ ಅಂತಲ್ಲ, ಹಾಗೇನಿಲ್ಲ. ಆದರೂ ಅಲ್ಲಿ
ಹಂಗೆ ಸುಮ್ ತಿಳ್ಕೊಂಬಿಟ್ರಿ ಬ್ಯಾಡ ಅಂತೇಳಿ ಬಿಟ್ಟೆ. ಅಲ್ಲಿ ಭಾಳ ಮಂದಿ ಇದ್ರಿ ಅದಕ್ಕೆ ಒಂದಿಷ್ಟು ಜನ ಅಷ್ಟೇ ಇದ್ದೀವಿ ನಾವು. ನಮ್ಮ ಪರಿಚಯ ಇದ್ದಾರೆ 4-5 ಮಂದಿ ಇಳಿದ್ರೆ ಒಂದಿಷ್ಟು ಜನ ಅದ್ರ ಅಲ್ಲಿ ಮಾಡಲಿಲ್ಲ ನಾನು ಅಷ್ಟೇ. ಸೊ ಈಗ ಬಂದು ದೀಪ ಹಚ್ಬೇಕ್ರಿ ಫ್ಯಾಮಿಲಿ. ಈಗ ಕಲ್ಮಕ ತೊಗೊಂಡು ದೀಪ ಹಚ್ಚಿ ಚಾ ಅಂತ ಆಗಳೆ ಕೊಡ್ದೇನಿ. ಮನ್ಯಾಗ ಯಾರಿಲ್ಲ, ನಾ ಬಂದು ನೋಡಿದೆ ಮನ್ಯಾಗ ಯಾರು ಇದ್ದಿರ್ಕಿಲ್ಲ. ಸೊ ಫ್ಯಾಮಿಲಿ ಈಗ ದೀಪ ಹಚ್ಬೇಕು. ದೀಪ ಅದು ಹಚ್ಚಿ ಆಮೇಲೆ ಸಿಗ್ತೇನೆ ಅಂತ ಹೇಳ್ರಿ ನಿಮಗೆ. ಸೊ ಫ್ಯಾಮಿಲಿ ಇದು ಹೋಗಿತ್ರಿ ಫ್ಯಾಮಿಲಿ ಇದು ನಡ್ಕಿಂದ ಅದು ಇದು ಹಲ್ಲು ಅಂತಾರೆ ಅದಕ್ಕೆ ಇದು ಹಲ್ಲು ಹೋಗಿತ್ತು. ಅದನ್ನು ಶುದ್ಧ ಮಾಡ್ಸಕ್ಕೆ ಹೋಗಿದ್ದೆ. ಈಗ ಅದೆಲ್ಲ ಶುದ್ಧ ಮಾಡಿಸ್ಕೊಂಡು ಈಗ ಮತ್ತೆ ಮನೆಗೆ ಹೊಂಟೇನ್ರಿ ಫ್ಯಾಮಿಲಿ. ಇವತ್ತು ಶನಿವಾರ ಸಂತ್ರಿ ನಮ್ಮವ್ರವ್ರು ಸಂತಿಗೆ ಹೋಗ್ತಾರೆ. ಹಿಂಗಾಗಿ ಲಘು ಹೋಗಿ ಕೊಟ್ಟೆ. ನಾವು ಒಟ್ಟು ಮನೆ ಹಾಕೊಂತ ಒಂದಿಷ್ಟು ಲಾಗ್ ನೋಡ್ಬೇಕು. ಕರೆನ್ಸಿ ಇಲ್ಲ ಡಿವೋಷನ್ ಹಾಸ್ಪೋರ್ಟ್ ತೊಗೊಂಡು ಡೌನ್ಲೋಡ್ ಮಾಡ್ಕೊಂಡು ಒಂದಿಷ್ಟು ಲಾಗ್ ನೋಡಿ ಇದೆ ನೋಡ್ರಿ. ಸುದ್ದ ಮಾಡ್ಸಕ್ಕೆ ಹೋಗಿದ್ದು ನಾನು ಅಲ್ಲಿ ಸ್ಟೇಟ್ನಾಗ್ರಿ. ಆಮೇಲೆ ಸಿಗ್ತಾನಂತೀನಿ. ಬಂದು ಈಗ 8:45 ಅಂದ್ರೆ ಅದು ಮುಂದೆ ಐತ್ರಿ ಒಂದು 5 ನಿಮಿಷ. ಅದಕ್ಕೆ 8:45 ಆಗೈತಿ. ಅದ್ರೊಳಗೆ 8:50 ಆಗೈತಿ. ನಮ್ಮ ಅಪ್ಪರ ಸಂತಿಗೆ ಹೋಗ್ಯಾರಿ ಫ್ಯಾಮಿಲಿ. ಅಂದ್ರೆ ಇವತ್ತು ಶನಿವಾರ ನಮ್ಮ ಊರಾಗ ಶನಿವಾರ ಸಂತಿ, ಅದಕ್ಕೆ ಸಂತಿಗೆ ಹೋಗ್ಯಾರ ಅವರು. ಸೊ ಈಗ ಊಟ ಮಾಡಿ ಇನ್ಮ್ಯಾಗ ಇನ್ನೊಂದೆರಡು ಲಾಗ್ ಡೌನ್ಲೋಡ್ ಮಾಡೀನಿ. ಅವನಟ್ಟು ನೋಡಿ ನಿಧಿ ಬಂದ್ಬಿಡ್ತೈತಿ. ಇನ್ನೊಂದೆರಡು ಲಾಗ್ ನೋಡೋಕೆ ಅವಾಗ ಅಷ್ಟೊತ್ತಿಗೆ ನಮ್ಮ ಅಪ್ಪಾರು ಬರ್ತಾರೆ. ಅವ್ರು ಬಂದ್ಮೇಲೆ ಅವ್ರಟ್ಟು ಊಟ ಮಾಡ್ತಾರೆ. ನಾ ಅವ್ರಕಿನ್ನ ಹೋಗೋಣ ಮುಕ್ಕೋತೇನೆ. ಅವ್ರ ಸಂಧಿಯಿಂದ ಬರೋಕೆ ನಾ ಹಾಸ್ಕೊಂಡು ಮುಕ್ಕೊಂಡಿರ್ತೇನೆ ರೀ ಫ್ಯಾಮಿಲಿ. ಸೊ ಫ್ಯಾಮಿಲಿ ನೋಡ್ತೇನೆ ರೀ. ಇವಾಗನ್ನು ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೇನಂತ ನಮ್ಮ ವಾರ ಬಂದ್ಬಿಡಿ. ಊಟ ಮಾಡ್ಬಂದು ಜಾಗ ನಗ್ಸಿರ್ರೆ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಸ್ಯಾಮ್ಸಂಗ್ ಲಾಗ್ ನೋಡತ್ತಿದ್ದೆ. ಅದಕ್ಕೆ ನೋಡೋಣ ರೀ ಫ್ಯಾಮಿಲಿ. ಅವ್ರು ಬಂದಿದ್ದು ವಿಡಿಯೋ ಮಾಡೋದಾದ್ರೆ ಮಾಡ್ತೇನೆ. ಇಲ್ಲ ಅಂದ್ರೆ ಇಲ್ಲಿಗೆ ಈ ವಿಡಿಯೋನ ಈ ಲಾಗ್ನ ಮಾಡಿರ್ತೇನೆ. ಸ್ಟೇಟನ್ನಾಗಿರಿ ಫ್ಯಾಮಿಲಿ ಯಾವುದೋ ಕಾರಣಕ್ಕೂ. ಸೊ ಫ್ಯಾಮಿಲಿ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೇನೆ. ಯಾಕಂದ್ರೆ ನೀನು ಬಂದಿದ್ದು ಹಿಂಗಾಗಿ ಮಕ್ಕೋ ಅಂತ ನಾನು ವ್ಲಾಗ್ ಎಂಡ್ ಮಾಡೋದು ಮರ್ತಿದ್ದೆ. ಸೊ ಫ್ಯಾಮಿಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿರಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಈ ವ್ಲಾಗ್ನ ಈಗ ಏನು ಮಾಡ್ತೀನಿ. ಈ ವ್ಲಾಗ್ ಸ್ಟಾರ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಒಳ್ಳೆ ಮಳೆ ಹೇಳಾಕತ್ತೀನಿ ನಿಂತ್ಕನ್ನಾಗ ಅದ ಅನಿಲ್ ಫ್ಯಾಮಿಲಿ ಮರ್ತೀನಿ ಅಂತ. ಸಿಗ್ತಾನಂತ್ರಿ ನಿಮಗೆ ಮುಂದಿನ ಲಾಗ್ ಒಳಗೆ. ಟಾಟಾ ಬಾಯ್. ಮುಂದಿನ ಲಾಗ್ ಅನಾಹುತಾಗೈತಂತ ನೋಡ್ರಿ ಫ್ಯಾಮಿಲಿ ಜೊತೆ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಮುಂದಿನ ಲಾಗ್. ಅದ್ರಾಗ ನಮ್ಮವ್ರು ಬರ್ತಾರೆ, ನಮ್ಮ ಅಪ್ಪಾರು ಬರ್ತಾರೆ, ಎಲ್ಲರೂ ಬರ್ತಾರಂತ್ರಿ ಫ್ಯಾಮಿಲಿ. ಸಿಗ್ತಿರ್ತೀರಿ ನಿಮ್ಗೆ ಮುಂದಿನ ಲಾಗ್ ಒಳಗೆ. ಆ್ಯಂಡ್ ಬಾಯ್.